ಚನ್ನಪಟ್ಟಣ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಆಗಂತ 3 ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗೆ ತಕ್ಕಂತೆಯೇ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನರ ಪರ, ಬಡವರ ಪರ, ರೈತರ ಪರ ಇರತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ, ಪ್ರಗತಿಪರವಾದಂಥ, ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ, ವಾಲ್ಮೀಕಿ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಿದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡಿದ್ದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಿ ಆದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ. ನಾವು ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ, ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ 16,000ಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ, ಅಭಿವೃದ್ಧಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ, ನಮ್ಮ ಕೈ ಹಿಡಿದಿದೆ. ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತಿದೆ. ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು 25 ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಸರ್ಕಾರ ದಾಸೋಹಾನೂ ಮಾಡ್ತಾ ಇದೆ, ಕಾಯಕನೂ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಸಮಗ್ರವಾದಂಥ ಅಭಿವೃದ್ಧಿ ನಾವು ಮಾಡ್ತೀವಿ. ಚನ್ನಪಟ್ಟಣ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಆಗಂತ 3 ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗೆ ತಕ್ಕಂತೆಯೇ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನರ ಪರ, ಬಡವರ ಪರ, ರೈತರ ಪರ ಇರತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ, ಪ್ರಗತಿಪರವಾದಂಥ, ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ, ವಾಲ್ಮೀಕಿ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಿದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡಿದ್ದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಿ ಆದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ. ನಾವು ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ, ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ 16,000ಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ, ಅಭಿವೃದ್ಧಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ, ನಮ್ಮ ಕೈ ಹಿಡಿದಿದೆ. ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತಿದೆ. ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು 25 ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಸರ್ಕಾರ ದಾಸೋಹಾನೂ ಮಾಡ್ತಾ ಇದೆ, ಕಾಯಕನೂ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಸಮಗ್ರವಾದಂಥ ಅಭಿವೃದ್ಧಿ ನಾವು ಮಾಡ್ತೀವಿ. ಚನ್ನಪಟ್ಟಣ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಆಗಂತ 3 ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗೆ ತಕ್ಕಂತೆಯೇ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನರ ಪರ, ಬಡವರ ಪರ, ರೈತರ ಪರ ಇರತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ, ಪ್ರಗತಿಪರವಾದಂಥ, ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ, ವಾಲ್ಮೀಕಿ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಿದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡಿದ್ದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ
ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಿ ಆದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ. ನಾವು ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ 16,000ಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ, ಅಭಿವೃದ್ಧಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ, ನಮ್ಮ ಕೈ ಹಿಡಿದಿದೆ. ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತಿದೆ. ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು 25 ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಸರ್ಕಾರ ದಾಸೋಹಾನೂ ಮಾಡ್ತಾ ಇದೆ, ಕಾಯಕಾನೂ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಸಮಗ್ರವಾದಂಥ ಅಭಿವೃದ್ಧಿ ನಾವು ಮಾಡ್ತೀವಿ. ಚನ್ನಪಟ್ಟಣ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಆದಂಥ 3 ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆಗೆ ತಕ್ಕಂತೆಯೇ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನರ ಪರ, ಬಡವರ ಪರ, ರೈತರ ಪರ ಇರ್ತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ, ಪ್ರಗತಿಪರವಾದಂಥ, ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ, ವಾಲ್ಮೀಕಿ ಈ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಂಥ ಆರೋಪಗಳನ್ನ ಮಾಡಿದ್ದಂಥದ್ದು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡಿದ್ದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಿ ಆದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ. ನಾವು ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ 16,000ಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ, ಅಭಿವೃದ್ಧಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ, ನಮ್ಮ ಕೈ ಹಿಡಿದಿದೆ. ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತಿದೆ. ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು 25 ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಸರ್ಕಾರ ದಾಸೋಹಾನೂ ಮಾಡ್ತಾ ಇದೆ, ಕಾಯಕಾನೂ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಸಮಗ್ರವಾದಂಥ ಅಭಿವೃದ್ಧಿ ನಾವು ಮಾಡ್ತೀವಿ. ಥ್ಯಾಂಕ್ ಯು.